ಒಳ್ಳೆ ಕತೆ ಬಂದರೆ ವಿಲ್ಲನ್ ಪಾತ್ರ ಬಿಟ್ಟರು ಕಾಮಿಡಿ ಪಾತ್ರಗಳನ್ನು ಮಾಡ್ತೀರಾ ನೀವು? ಇಲ್ಲ, ಇವಾಗ ಕತೆ ತಾಯಿ ನಮ್ಮನ್ನು ಆಯ್ಕೆ ಮಾಡಬೇಕು. ನಾನು ಕಾಮಿಡಿ ಆಗಬೇಕಂದ್ರೆ ಕಾಮಿಡಿ ಆಗಿ ತಗೊಳ್ಳಿ, ಸೀರಿಯಸ್ ಆಗಬೇಕಂದ್ರೆ ಸೀರಿಯಸ್ ಆಗಿ ತಗೊಳ್ಳಿ. ಯಾವುದೇ ಪಾತ್ರ ಬಂದರೂ ನಮ್ಮದೇ ಆದಂಥ ಒಂದು ಪ್ರಾಮುಖ್ಯತೆ ಮತ್ತು ಒಂದು ಪ್ರಾಂಪ್ಟ್ ಆಗಿ ಒಂದು ಕೆಲಸ, ನಾವೇನು ಸಂಬಳ ತೊಗೊತೀವಿ ಅದಕ್ಕೆ ಕೆಲಸ ಮಾಡಬೇಕು. ಅದು ಬಿಟ್ಟು ನೀವೇ ಸರ್ ಹೇಳಿದ್ದು, ನೀನು ನಿನ್ನ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಬಂದ್ಬಿಟ್ಟು ತೃಪ್ತಿಕರ ಅನ್ನಿಸ್ಬೇಕು. ನಾನು ಕರೆಕ್ಟಾಗಿ ಮಾಡಿದ್ದೀನಿ, ಯಾವುದೇ ಕೆಲಸ ಕೊಟ್ಟರು ಮಾಡಲೇಬೇಕು. ಸೊ ಹಂಗಾಗಿ ಅದೇ ಅಂತ ಹೇಳಿಲ್ಲ. ಇವಾಗ ನನ್ನ ಚೆನ್ನಾಗಿ ತೋರಿಸಿದ್ರೆ ಅಂದರೆ ಲೈಕ್ ಸಿನಿಮಾದಲ್ಲಿ ಈ ಪಾತ್ರ ಅವನಿಗೆ ತೋರಿಸೋದು ಚೆನ್ನಾಗಿರುತ್ತಾ, ಅದು ಡೈರೆಕ್ಟ್ರ್ ಮಾತ್ರ ಗೊತ್ತು. ಕತೆ ತಾಯಿ ತಗೊಂಡ್ರೆ ಡೈರೆಕ್ಟ್ರ್ ಗೊತ್ತು, ಸೃಷ್ಟಿಕರ್ತ ಅವರಲ್ಲ. ಡೈರೆಕ್ಟ್ರು ಹೆಂಗೆ ಯೂಸ್ ಮಾಡ್ತಾರೋ ಆ ಥರ ಅವ್ರಿಗೆ ಗೊತ್ತು. ಈ ಥರ ಮಾಡಬೇಕು, ಈ ಥರ ಬಂದರೆ ಚೆನ್ನಾಗಿರುತ್ತೆ ಅಂದರೆ ಚೆನ್ನಾಗಿರುತ್ತೆ ಅಷ್ಟೇ. ನಾ ಇದೇ ಮಾಡ್ತೀವಿ ಅದೇ ಮಾಡ್ತೀವಿ ಇಷ್ಟೇ ರಿಸ್ಟ್ರಿಕ್ಷನ್ ಅದೆಲ್ಲ ಏನಿಲ್ಲ. ಯಾವ ಥರ ಬೇಕಾದರೂ ಬಳಸ್ಕೋಬೋದು. ನಮ್ಮನ್ನು ಖಾಲಿ ಪೇಪರ್ ಆಗಿ ಬರ್ತೀವಿ, ನೀವು ತುಂಬ್ಕೊಳ್ಳಿ. ಕಾಮಿಡಿಯನ್ನ ಬೇಕಾ ತುಂಬ್ಕೊಳ್ಳಿ, ವಿಲನ್ ಆಗಬೇಕಾ ತುಂಬ್ಕೊಳ್ಳಿ, ನಿಮ್ಗೆ ಯಾವ ಥರ ಬೇಕೋ ಆ ಥರ ತುಂಬ್ಕೋಬೋದು. ಆದರೆ ಯಾವುದೋ ಅಭ್ಯಂತರ ಇಲ್ಲ.